ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ವಿ. HP ಕಂಪನಿಯಲ್ಲಿ 5 ವರ್ಷ ಜಾಬ್ ಮಾಡಿದ್ದೇನೆ. ಆಮೇಲೆ ಪೇಟೆ ಜೀವನ ಸಾಕು ಅಂತ ಅಲ್ಲಿ ಜಾಬ್ ರಿಸೈನ್ ಮಾಡಿ ಬೆಂಗಳೂರನ್ನು ಬಿಟ್ಟು ಇಲ್ಲಿ ಹಳ್ಳಿಗೆ ಬಂದು ಜೀವನ ನಡೆಸ್ತಾ ಇದ್ದೇವೆ. ಒಂದು ಗೋಶಾಲೆಯನ್ನು ನಡೆಸ್ತಾ ಇದ್ದೇವೆ. ನಾವು ಸುಮಾರು ಒಂದು 100 ಹಸುಗಳಿವೆ. ಮಕ್ಕಳು ಹಳ್ಳಿ ವಾತಾವರಣದಲ್ಲಿ ಬೆಳೀಲಿ, ಮತ್ತೆ ಮಕ್ಕಳಲ್ಲಿ ಚಿಕ್ಕಂದಿನಿಂದಿರುವಾಗಲೇ ಅವರು ಒಳ್ಳೆ ಹಾಲನ್ನು ಕುಡಿಯಲಿ, ಅವರ ಆರೋಗ್ಯ ಚೆನ್ನಾಗಿರಲಿ, ಹಸುಗಳ ಜೊತೆ ಒಡನಾಟ ಅವರಿಗೆ ಇವಾಗಲಿಂದನೇ ಅಭ್ಯಾಸ ಆಗಲಿ ಅಂತ ಹಳ್ಳಿ ಜೀವನವನ್ನು ನಾವು ಇಷ್ಟಪಡ್ತಾ ಇದ್ದೇವೆ. ನಾವು ಕಷ್ಟ ಅಂತ ತಿಳ್ಕೊಳ್ಳೋದಿಲ್ಲ, ಸೇವೆ ಅಂತ ಮಾಡ್ತಾ ಇದ್ದೇವೆ ಹಸುಗಳದ್ದು. ಆ ಕೆಲಸದಲ್ಲಿ ನಮಗೆ ಖುಷಿ ಇದೆ, ತೃಪ್ತಿ ಇದೆ. ಕಷ್ಟ ಅಂತ ತಿಳ್ಕೊಂಡ್ರೆ ಕಷ್ಟ. ನಾವು ಹಸುಗಳನ್ನು ತುಂಬಾ ಇಷ್ಟಪಡೋದ್ರಿಂದ ಒಂದು ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೇವೆ ಹಸುವಿಗೆ. ತಾಯಿ ಹಾಲನ್ನು ಬರೀ ಒಂದು ಮಕ್ಕಳು ಒಂದು 3 ವರ್ಷದವರೆಗೆ ಕುಡಿತಾರೆ. ಆಮೇಲೆ ನೆಕ್ಸ್ಟ್ ನಾವಿನ್ನು ಸಾಯೋ ತನಕನೂ ಕುಡಿಯೋದು ಗೋವಿನ ಹಾಲನ್ನು. ಹಾಗೆ ನಮ್ಮ ತಾಯಿ ಮತ್ತೆ 33 ಕೋಟಿ ದೇವತೆಗಳೇ ಗೋವಿನಲ್ಲಿ ನೆಲೆಸಿವೆ ಅಂತ ಹೇಳ್ತಾರೆ. ಸೊ ತಾಯಿ ಸ್ಥಾನ, ದೇವರ ಸ್ಥಾನವನ್ನು ಕೊಟ್ಟು ಗೋ ಸೇವೆ ಮಾಡಿದಾಗ ನಮಗೆ ಅದು ಕಷ್ಟ ಅಂತ ಅನ್ಸೋದಿಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ದೇವೆ. ನಾವಿಲ್ಲಿ ಬೇಣದ ಮನೆಯಲ್ಲಿ ಸ್ವರ್ಣ ಕಪಿಲ ಗೋಮಂದಿರ ಅಂತ ಒಂದು ಗೋಶಾಲೆಯನ್ನು ನಡೆಸ್ತಾ ಇದ್ದೀವಿ. ಕಳೆದ 7 ವರ್ಷಗಳಿಂದ ಈ ಗೋಶಾಲೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ನಾವು ಮೊದಲು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ವಿ 7 ವರ್ಷದ ಹಿಂದೆ. ಆಮೇಲೆ ಪೇಟೆ ಜೀವನ ಸಾಕು ಅಂತ ಅನಿಸಿ ಅಲ್ಲಿ ಬೆಂಗಳೂರಿಂದ ಬಿಟ್ಟು ಬಂದು ಇಲ್ಲಿ ಹಳ್ಳಿಯಲ್ಲಿ ಸ್ವಲ್ಪ ಜಮೀನು ಖರೀದಿ ಮಾಡಿ ಇಲ್ಲಿ ಕೃಷಿ ಜೊತೆಗೆ ಗೋಗಳನ್ನು ಸಾಕ್ತಾ ಇದ್ದೀವಿ. ಈ ಗೋವುಗಳ ಕೆಲಸ ನಮಗೆ ತುಂಬ ಇಲ್ಲಿ ಬಂದ ಮೇಲೆ ನೆಮ್ಮದಿ, ಖುಷಿಯನ್ನು ಕೊಟ್ಟಿದೆ. ನಮ್ಮ ದಿನಚರಿ ಹೇಗಿರುತ್ತೆ ಅಂದರೆ ಬೆಳಿಗ್ಗೆ 4:15ಇಂದನೇ ಶುರುವಾಗುತ್ತೆ. ಎದ್ದು ದನಗಳ ಸಗಣಿ ತೆಗೆಯೋದು, ಹಾಲು ಕರೆಯೋದು, ನೆಕ್ಸ್ಟು ಅವುಗಳಿಗೆ ಹುಲ್ಲೆಲ್ಲ ಹಾಕಿ ನೆಕ್ಸ್ಟ್ ಅವುಗಳನ್ನು ಮೇಯಲಿಕ್ಕೆ ಬಿಡ್ತಾರೆ. ಮೇಯಲಿಕ್ಕೆ ಬಿಟ್ಟಾದಮೇಲೆ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡೋ ಕೆಲಸ ಇರುತ್ತೆ. ಅದೆಲ್ಲ ಆದಮೇಲೆ ದನಗಳು ಮೇವೆಲ್ಲ ತಿಂದು ಮಿಂದ್ಕೊಂಡು ಮಧ್ಯಾಹ್ನ ವಾಪಸ್ ಬರ್ತವೆ. ದನಗಳನ್ನೆಲ್ಲ ಹೊಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಅವುಗಳಿಗೆ ಮತ್ತೆ ಫೀಡಿಂಗ್ ಕೊಡ್ತೇವೆ. ಅದಾದಮೇಲೆ ಮತ್ತೆ ಪುನಃ ಸಂಜೆ ಅವುಗಳ ಹಾಲು ಕರೆದು ಮತ್ತೆ ಅವುಗಳಿಗೆ ಹುಲ್ಲೆಲ್ಲ ಹಾಕಿ ಇಷ್ಟು ಕೆಲಸ ಇರ್ತದೆ ದನಗಳ ಕೆಲಸ ಅಂದರೆ. ನಮಗೆ ಏನಂದರೆ ನಾವು ನಮ್ಮ ಯಜಮಾನರು ವಿನಾಯಕ್ ಭಟ್ ಅವರು ಮಾಡೋ ಎಲ್ಲ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡ್ತೇನೆ. ಮನೆಯಲ್ಲಿ ಬರೋ ಎಲ್ಲ ಆಳುಗಳಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಮತ್ತು ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಎಲ್ಲದನ್ನು ನಾನೇ ನೋಡ್ಕೊಳ್ತಾ ಇದ್ದೇನೆ. ಈ ಕೆಲಸ ತುಂಬ ಖುಷಿ ಕೊಡ್ತಾ ಇದೆ ನಮಗೆ. ಇಲ್ಲ, ಲಾಭ ಅಂತ ಏನಿಲ್ಲ. ನಾವು ದುಡ್ದಿದ್ದನ್ನಷ್ಟು ನಾವು ಗೋವುಗಳನ್ನು ಸಾಕಲಿಕ್ಕೆ ಅಂತ ಬಳಸ್ತಾ ಇದ್ದೇವೆ. ಲಾಭದ ದೃಷ್ಟಿಯಿಂದ ಮಾಡ್ತಾ ಇಲ್ಲ, ನಾವು ಗೋ ಸೇವೆ ಅಂತ ಮಾಡ್ತಾ ಇದ್ದೀವಿ. ಮುಂಚೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ HP ಕಂಪನಿಯಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರುವಾಗ. 5 ವರ್ಷ ಕೆಲಸ ಮಾಡಿದ್ದೇನೆ. ಆರಾಮ್ ಡ್ಯೂಟಿ ಆಗಿತ್ತು. ಬಟ್ ಆ ಸಿಟಿ ಲೈಫು, ಟೆನ್ಷನ್ ಅದೆಲ್ಲ ಬೇಡ ಅಂತ ಮಕ್ಕಳು ಒಂದು ಹಳ್ಳಿ ವಾತಾವರಣದಲ್ಲಿ ಬೆಳೀಲಿ, ಮಕ್ಕಳಿಗೆ ಚಿಕ್ಕಂದಿನಿಂದಾಗಲೇ ಒಳ್ಳೆ ಅಂದರೆ ಗೋವುಗಳೊಟ್ಟಿಗೆ ಒಡನಾಟ ಇರಲಿ ಅಂತ ಆ ಸಿಟಿ ಲೈಫ್ ಬೇಡ ಅಂತ ಇಲ್ಲಿ ಬಂದು ಇದು ಮಾಡ್ತೀವಿ. ಅಡಿಕೆ ಕೃಷಿ ಇದೆ. ಅಡಿಕೆ 2 ಎಕರೆ ಅಡಿಕೆ ತೋಟ ಇದೆ, ಕಾಳುಮೆಣಸು ಇದೆ. ಅದರಿಂದ ಬಂದಿರೋ ಎಲ್ಲ ಉತ್ಪನ್ನನೂ ಈ ಗೋವುಗಳಿಗೋಸ್ಕರನೇ ಹಾಕ್ತಾ ಇದ್ದೇವೆ. ನಾವು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಆದಾಯ ಇದರ ಖರ್ಚಿನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲಿಗೆ ಕಳಿಸೋದ್ರಿಂದ ಮಕ್ಕಳ ಎಜುಕೇಷನ್ ಖರ್ಚು ಇವಾಗ ನಮಗೆ ಇಲ್ಲ. ಮತ್ತು ಗೋ ಸೇವೆ ಮಾಡೋದ್ರಿಂದ ಗೋವುಗಳ ಆ ಪುಣ್ಯ ನಮ್ಮನ್ನು ಕಾಪಾಡ್ತದೆ ಅನ್ನೋ ಬಲವಾದ ನಂಬಿಕೆ ನಮ್ಮದು. ಹಾಗಾಗಿ ಮಾಡ್ತಾ ಇದ್ದೀವಿ. ಈ ತಳಿ ನಶಿಸಿ ಹೋಗ್ತಾ ಇದೆ. ಮಲೆನಾಡು ಗಿಡ್ಡ ಅಂದರೆ ಪ್ಯೂರ್ ಬ್ರೀಡ್ ಸಿಗ್ತಾ ಇಲ್ಲ. ಅಂದರೆ ಮಲೆನಾಡು ಗಿಡ್ಡ ಹೇಗಂದರೆ ಅತಿ ಸಾಮಾನ್ಯವಾದ ರೈತನೂ ಸಾಕುವಂಥ ತಳಿ ಅದು. ಅಂದರೆ ವಿಶೇಷ ಆರೈಕೆ, ಅವುಗಳಿಗೆ ರೋಗ ಏನು ಬರುವುದಿಲ್ಲ. ಬಿಟ್ಟರೆ ಹೋಗಿ ಮೆಂದ್ಕೊಂಡು ಬರ್ತವೆ. ಅವುಗಳಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಅಂತ ಏನೂ ಬೇಕಾಗೋದಿಲ್ಲ. ಏನು ಬೆಟ್ಟ ಗುಡ್ಡದಲ್ಲಿ ಏನು ಬೆಳೆದಿರುತ್ತೋ ಅದನ್ನೆಲ್ಲ ತಿಂದ್ಕೊಂಡು ಬರ್ತವೆ. ಅದರ ಹಾಲು ತುಂಬ ಔಷಧಿ ಗುಣದಿಂದ ಹೊಂದಿರ್ತದೆ. ಹಾಗೆ ಪ್ರತಿಯೊಂದು ಬಡ ರೈತನೂ ಸಾಕಬಹುದಾದಂಥ ತಳಿ. ಆ ತಳಿಯನ್ನು ಅಭಿವೃದ್ಧಿ ಮಾಡಿ ನಾವು ರೈತರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೇವೆ. ಇಲ್ಲಿ ಎಷ್ಟೋ ಜನ ಸುತ್ತಮುತ್ತ ರೈತರಿಗೆಲ್ಲ ಒಳ್ಳೆ ಹಾಲು ಕೊಡೋ ದನವನ್ನು ಕೊಟ್ಟಿದ್ದೇವೆ. ಅವರು ಸಾಕಿ ಹಾಲು ಡ್ರೈ ಆದಮೇಲೆ ನಮಗೆ ವಾಪಸ್ ತಂದು ಕೊಡ್ತಾರೆ. ಇಲ್ಲಿ ಮಕ್ಕಳಿಗೆ ಈಗ ಹಾಲು ಬೇಕಂತ ಬರ್ತಾರೆ. ಅವರಿಗೆ ನಾವು ಹಾಲನ್ನು ಕೊಡೋ ಬದಲಿಗೆ ಹಸುವನ್ನೇ ಕೊಡ್ತೇವೆ. ಈ ಮಕ್ಕಳಿರೋರ ಮನೆಗೆ ಹಸುವನ್ನು ತಗೊಂಡು ಹೋಗಿ ಸಾಕಿ ಆ ಹಾಲನ್ನೆಲ್ಲ ಕರೆದು ಹಾಲು ಡ್ರೈ ಆದಮೇಲೆ ನಮಗೆ ವಾಪಸ್ ಹಸುವನ್ನು ತಂದು ಕೊಟ್ಟರೆ ಸಾಕು ಅಂತ. ಹೀಗೆ ತುಂಬ ಜನರಿಗೆ ಹಸುಗಳನ್ನು ಕೊಟ್ಟಿದ್ದೇವೆ. ಹಸು ಹಾಲು ಎಷ್ಟು ಟೈಮ್ ಕೊಡ್ತದೆ ಅಷ್ಟುವರೆಗೆ ಇಟ್ಕೊಳ್ತಾರೆ. ಸಾಧಾರಣ ಒಂದು 6-7 ತಿಂಗಳು ಹಾಲು ಕೊಡ್ತವೆ. ಅಷ್ಟು
ಸಮಯ ಇಟ್ಕೊಂಡು ಆಮೇಲೆ ವಾಪಸ್ ತಂದು ಕೊಡ್ತಾರೆ. ನಾವು ಅವು ವಾಪಸ್ ತಂದು ಕೊಟ್ಟ ಮೇಲೆ ನಾವು ಅದರ ಪಾಲನೆಯನ್ನು ನಾವು ಮಾಡ್ತೇವೆ. ನಮ್ಮದಿಲ್ಲಿ ಹೋರಿ ಇದೆ, ನಮ್ಮದು ನ್ಯಾಚುರಲ್ ಆಗೇ ಇದಾಗತ್ತೆ. ಮತ್ತು ಪುನಃ ಗಬ್ಬ ಕಟ್ಟಿ ಅವು ಮತ್ತು ಹಾಲು ಕರಿವಲ್ಲಿವರೆಗೆ ನಾವೇ ಸಾಕ್ತೇವೆ. ಮತ್ತು ಪುನಃ ಯಾರಾದರೂ ಹೀಗೆ ಹಾಲಿನ ರಿಕ್ವೈರ್ಮೆಂಟ್ ಇರೋರು ಎಲ್ಲ ವೆರೈಟಿ ಗಿಡನೂ ಹಾಕಿದ್ದೀರಿ. ಅದನ್ನು ಫಸಲು ಎಲ್ಲ ಬರ್ತಾ ಇದೆ. ಹೂವಿನ ಗಿಡ ಹಾಕ್ತಾ ಇದ್ದೀರಿ ಸರ್. ಅದರಿಂದ ನಮಗೂ ಆದಾಯ ಇದೆ, ಹಣ್ಣಿನ ಆದಾಯನೂ ಇದೆ. ಸ್ಟಾರ್ ಫ್ರೂಟ್ಸು, ಫ್ಯಾಷನ್ ಫ್ರೂಟ್ಸು, ಮಾದಾಫಲ, ಪನ್ನೇರಳೆ ಎಲ್ಲ ಇದೆ ಸರ್. ಅದರಿಂದ ನಾವು ಎಲ್ಲ ಥರದ್ದು ಹಣ್ಣನ್ನು ತಗೊತಾ ಇದ್ದೀರಿ. ಅದರಿಂದ ತುಂಬ ಒಂದು 7-8 ಲಕ್ಷ ಎಲ್ಲ ಖರ್ಚು ಹೋಗಿ 7-8 ಲಕ್ಷ ಉಳಿತದೆ ಸರ್. ರೇಷ್ಮೆನಲ್ಲೂ ಅಷ್ಟೇ, ತಿಂಗಳಿಗೂ ಒಂದು 50,000, 1.5 ಲಕ್ಷ ಅಷ್ಟು ರೇಷ್ಮೆನಲ್ಲಿ ಬೆಳೀತಾ ಇದ್ದೀರಿ ಸರ್. ನಮ್ಮದು 1990ರಿಂದ ಸರ್ ನಾವು ವ್ಯವಸಾಯ ಮಾಡ್ತಾ ಇರೋದು. ಅದು ಆವತ್ತಿನಿಂದನೂ ರಾಗಿ ಬೆಳೀತಾ ಇದ್ರಿ. ರಾಗಿ ಬೆಳೆದು ಆಮೇಲೆ ಏನಾದರೂ ವ್ಯವಸಾಯ ರೇಷ್ಮೆ ಬೆಳಿಬೇಕು ಅಂತಂದ್ಬಿಟ್ಟು ರೇಷ್ಮೆ ಬೆಳೀತಾ ಇದ್ದೀರಿ. ಆಮೇಲೆ ಈ ತೋಟ ಎಲ್ಲ ಮಾಡ್ತಾ ಇದ್ದೀರಿ ಸರ್. ಈಗ ಕೃಷಿ ಹೊಂಡ ಇದೆ, ನೀರು ಸ್ವಂತ ನೀರು ಎಲ್ಲನೂ ಕೃಷಿ ಹೊಂಡಕ್ಕೆ ಬಳಸ್ಕೊಂಡು ತೋಟಕ್ಕೆ ಬಿಡ್ತಾ ಇದ್ದೀರಿ. ಅದರಿಂದನೂ ವೆರೈಟಿ ಗಿಡನೂ ಬೆಳಿಬೇಕು ಅಂತ ಎಲ್ಲ ವೆರೈಟಿ ಗಿಡನೂ ಹಾಕಿದ್ದೀರಿ. ಅದನ್ನು ಫಸಲು ಎಲ್ಲ ಬರ್ತಾ ಇದೆ. ಹೂವಿನ ಗಿಡ ಹಾಕ್ತಾ ಇದ್ದೀರಿ ಸರ್. ಅದರಿಂದ ನಮಗೂ ಆದಾಯ ಇದೆ, ಹಣ್ಣಿನ ಆದಾಯನೂ ಇದೆ. ಸ್ಟಾರ್ ಫ್ರೂಟ್ಸು, ಫ್ಯಾಷನ್ ಫ್ರೂಟ್ಸು, ಮಾದಾಫಲ, ಪನ್ನೇರಳೆ ಎಲ್ಲ ಇದೆ ಸರ್. ಅದರಿಂದ ನಾವು ಎಲ್ಲ ಥರದ್ದು ಹಣ್ಣನ್ನು ತಗೊತಾ ಇದ್ದೀರಿ. ಅದರಿಂದ ತುಂಬ ಒಂದು 7-8 ಲಕ್ಷ ಎಲ್ಲ ಖರ್ಚು ಹೋಗಿ 7-8 ಲಕ್ಷ ಉಳಿತದೆ ಸರ್. ರೇಷ್ಮೆನಲ್ಲೂ ಅಷ್ಟೇ, ತಿಂಗಳಿಗೂ ಒಂದು 50,000, 1.5 ಲಕ್ಷ ಅಷ್ಟು ರೇಷ್ಮೆನಲ್ಲಿ ಬೆಳೀತಾ ಇದ್ದೀರಿ. ಒಂದು 10 ಎಕರೆ ಜಮೀನಿದೆ ಸರ್ ನಮಗೆ. 10 ಎಕರೆ ಜಮೀನಲ್ಲಿ ಒಂದು 10 ಎಕರೆನೂ ನೀರಾವರಿ ಇದೆ ಸರ್. ನಾವು ಹೂವಿನ ಗಿಡ ತುಂಬ ಇದೆ. ಒಂದು ಹೂವಿನ ಗಿಡದಲ್ಲೇ ಒಂದು 7-8 ಲಕ್ಷ ಬೆಳೀತಾ ಇದ್ದೀರಿ ಸರ್. ರೇಷ್ಮೆನಲ್ಲೇ ಒಂದಷ್ಟು ಎಲ್ಲ ಬೆಳೀತಾ ಇದ್ದೀವಿ. ಅದರಿಂದ ಇದರಲ್ಲಿ ನಮ್ಗೆ ತುಂಬ ಖುಷಿ ಇದೆ, ಏನೋ ವ್ಯವಸಾಯದಲ್ಲಿ. ಆಮೇಲೆ ಮಾಡಬೇಕು ಅನ್ನೋ ಆಸೆ. ಹಾಲು ಹಾಕ್ತಾಯಿದ್ದೀರಿ ಸರ್. ಹಾಲಲ್ಲಿನೂ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 30,000, 60,000 ಗಂಟ ಇದು ಬರ್ತಿದೆ ಸರ್ ಹಾಲು ಬಿಲ್ಲು. ಅದರಿಂದ ಹಸು ಇದೆ, ಎಮ್ಮೆ ಇದೆ, ಎಲ್ಲ ಇದೆ ಸರ್. ಬೆಳಿಬೇಕು ಅಂತ ಕರೀತಾ ಸರ್. ನನಗೆ ತುಂಬ ಇಷ್ಟ ಸರ್ ವ್ಯವಸಾಯ ಮಾಡ್ಬೇಕಂತಂದ್ಬಿಟ್ಟು. ಪಕ್ಕದಲ್ಲೆಲ್ಲ ಬೆಳೀತಾ ಇದ್ದರು, ಅವ್ರನ್ನ ನೋಡಿಬಿಟ್ಟು ನಾವಾದರೂ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಈ ವೆರೈಟಿನೂ ಇದು ಬೆಳಿಬೇಕು ಅಂತಂದ್ಬಿಟ್ಟು ಇದು ಮಾಡಿದ್ರಿ ಸರ್. ಅದರಿಂದ ಇದು ವ್ಯವಸಾಯನ ಆರಿಸ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೀರಿ ಸರ್ ನಾವು. ಅಷ್ಟೇ, ಇನ್ನೇನು ಹೇಳಬೇಕು. ಹೌದು ಸರ್, ನಾವೇ ತುಂಬ ಜಾಸ್ತಿ ಮಾಡೋದು. ಅವರು ಬೆಳಗ್ಗೆ ಇದ್ರಿಗೆ ಹೋಗ್ತಾರೆ, ಡ್ಯೂಟಿಗೆ ಹೋಗ್ತಾರೆ. ನಾವು ಎಲ್ಲ ಥರ ವ್ಯವಸಾಯನೂ ನಾವೇ ನೋಡ್ಕೊಂಡು ನಾವೇ ಬೆಳಿಬೇಕು ಅಂತಂದ್ಬಿಟ್ಟು ಎಲ್ಲ ಇದು ತೋಟದಲ್ಲೇ ಇದು ಬೆಳೀತಾ ಇದ್ದೀರಿ ಸರ್. ಅಷ್ಟೇ ಸರ್. ಒಂದು 10-15 ವೆರೈಟಿ ಗಿಡ ಇದೆ ಸರ್. ಅದರಲ್ಲಿ ಇದು ಸರ್ ಯಾಲಕ್ಕಿ ಗಿಡ ಇದೆ, ಬಾಳೆ ಗಿಡ ಇದೆ, ಆಮೇಲೆ ಖರ್ಜೂರ ಇದೆ, ಮತ್ತು ಮಾದಾಫಲ ಇದೆ, ಸ್ಟಾರ್ ಫ್ರೂಟ್ಸು, ಪ್ಯಾಷನ್ ಫ್ರೂಟ್ಸು, ಆಪಲ್ಲು, ಕಾಫಿ ಗಿಡ, ಮತ್ತು ಪನ್ನೇರಳೆ, ಇದು ಅಮೃತ ನೂನಿ ಎಲ್ಲ ಇದೆ ಸರ್. ಎಲ್ಲ ವೆರೈಟಿನೂ ಹಾಕಿದ್ದೀರಿ. ಒಂದು ಸೀತಾಫಲ ಇದೆ, ಮಾದಾಫಲ ಇದೆ, ರಾಮಫಲ ಇದೆ. ಇಷ್ಟು ವೆರೈಟಿ ಗಿಡ ಇದೆ ಸರ್. ಅಷ್ಟು ಏಲಕ್ಕಿ, ಅರಿಶಿನ, ಶುಂಠಿ ಇಷ್ಟು ಬೆಳೀತಾ ಇದ್ದೀರಿ ಸರ್ ನಾವು. ಅದು ತುಂಬ ಖುಷಿ ನಮಗೆ. ಇದು ಬೆಳಿಬೇಕು ಅನ್ನೋದು ತುಂಬ ಖುಷಿ ಇದೆ. ಅದರಲ್ಲಿನೂ ಆದಾಯ ಇದೆ. ಎಲ್ಲ ಖರ್ಚು ಹೋಗಿ ನಮ್ಗೆ ಆಗಷ್ಟು ಖುಷಿ ಇದೆ ಸರ್. ಅಷ್ಟು ಹೇಳೋಕ್ಕೆ ಇಷ್ಟ. ಹಾಂ, ಇಲ್ಲೇ ಸರ್ ಮಾರಾಟನೂ ಮಾಡ್ತೀರಿ ಸರ್. ನಾವು ಮಾರಾಟನೂ ಮಾಡ್ತೀರಿ. ಅಷ್ಟು ಮಾತ್ರ ಗೊತ್ತು ಸರ್. ಅಷ್ಟೇ, ಇನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೇನು ಹೇಳ್ಬೇಕು ಸರ್. ಸರ್ ನೀರು ಅದೇ ಕೃಷಿ ಹೊಂಡ, ಬೋರ್ವೆಲ್ ಇದೆ. ಕೃಷಿ ಹೊಂಡಕ್ಕೆ ಬಿಟ್ಕೊಂಡು ಅದರಲ್ಲಿ ಎಲ್ಲನೂ ನಾವು ಇದು ಮಾಡ್ತಾಯಿದ್ದೀರಿ ಸರ್. ಪೈಪ್ಲೈನು ಎಲ್ಲ ಮಾಡ್ಕೊಂಡು ಡ್ರಿಪ್ ಮೂಲಕ ಹರಿಸ್ತಾ ಇದ್ದೀರಿ ಸರ್. ಮೇಂಟೆನೆನ್ಸ್ ಸರ್, ಅದು ಇದು ಶಿಫ್ಟ್ ಇದೆ ಕರೆಂಟು. ಶಿಫ್ಟಲ್ಲಿ ನೈಟು ಓಡಿಸ್ತೀರಿ ಮತ್ತು ಹಗಲು ಎಲ್ಲ ಓಡಿಸಿ. ಇಲ್ಲ, ರೋಗ ಬಂದರೆ ಔಷಧಿ ಹೊಡಿತೀರಿ ಸರ್. ನಾವು ಔಷಧಿನೂ ಹೊಡಿತೀರಿ, ಸ್ಪ್ರೇ ಮಾಡಿ. ಆಮೇಲೆ ಸರ್ ನಾವು ಕೃಷಿ ಇದು ಮಾಡ್ತಾಯಿದ್ದೀರಿ ಸರ್. ನಾವು ಸಗಣಿ ಗಂಜಲ ಎಲ್ಲನೂ ಒಂಥರ ಸರಿ ಎಲ್ಲನೂ ಇವು ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಸಗಣಿ ಗಂಜಲ ಎಲ್ಲನೂ, ಆಮೇಲೆ ಕಳ್ಳೆ ಹಸಿಟ್ಟು ಇದೆಲ್ಲ ಹಾಕಿದ್ರಿ ಸರ್. ಅದೆಲ್ಲ ಹಾಕ್ಬಿಟ್ಟು ಸ್ವಂತಕ್ಕೆ ಎಲ್ಲ ಇದು ಮಾಡಿದ್ದೀರಿ ಸರ್. ನಾವು ಅದನ್ನೇ ಸ್ವಲ್ಪ ಸ್ವಲ್ಪ ಎಲ್ಲ 2-2 ಲೀಟ್ರು ಅಷ್ಟು ಕೊಡ್ತೀರಿ ಸರ್ ನಾವು ಬೆಳಗ್ಗೆ. ಡ್ರಮ್ಮಲ್ಲಿ ಹಾಕಿದೆ. ಹಾಂ ಸರ್, ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಪ್ರಶಸ್ತಿ ಬಂದಿದೆ ಸರ್. ಹಾಂ, ಉತ್ತಮ ರೈತ ಮಹಿಳೆ ಅಂತ
ಪ್ರಶಸ್ತಿ ಬಂದಿದೆ ಸರ್ ಅಷ್ಟೇ. ಪ್ರಗತಿಪರ ರೈತ ಮಹಿಳೆ ಅಂತ ಸರಿ. ನಮ್ಗೆ ಖುಷಿ ಇದೆ, ನಮ್ಮಂತೂ ಇದು ಇಷ್ಟು ಮಟ್ಟಕ್ಕೆ ಬೆಳಿತೀರೇ ಇಲ್ಲ ಅನ್ನೋ ಇದಿತ್ತು. ಆದರೆ ದೇವ್ರ ಇಚ್ಛೆ ಇಷ್ಟು ಮಟ್ಟಕ್ಕೆ ದೇವರು ಏನು ಪ್ರಶಸ್ತಿ ಕೊಟ್ಟು ನಮ್ಗೆ ಖುಷಿ ಇದೆ ಸರ್ ಅಷ್ಟೇ ಹೇಳೋಕ್ಕೆ ಇಷ್ಟ. ಇಲ್ಲ ಸರ್, ವ್ಯವಸಾಯ ಅಂದರೆ ಕಷ್ಟನೇ ಆಗುತ್ತೆ. ಆದರೆ ಇದು ಕಷ್ಟ ಇಲ್ಲ, ಏನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗೋದು ಏನನ್ನೋದು ಅದೆಲ್ಲ ಮಾಡಬಾರ್ದು ಸರ್. ನಾವು ಛಲ ಇದ್ದು ದುಡಿಮೆ ಮಾಡಿ ಈ ಥರ ಬೆಳೆದ್ರೆ ತುಂಬ ಅನುಕೂಲ. ವ್ಯವಸಾಯ ಇದು ಆತ್ಮಹತ್ಯೆ ಅಂತೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ನಾನೇ ಇಷ್ಟೇ, ಎಲ್ಲ ರೈತರಿಗೂ ಅಷ್ಟೇ ಸರ್, ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗಿದ್ವಿ, ಅಲ್ಲಿ ತಗೊಂಬಂದ್ರೆ ಅಮೃತ ನುನಿ ಅಂತ ಗಿಡ. ಈ ಕಾಯಿ ತುಂಬ ಕೀಲು ನೋವಿಗೆ ಎಲ್ಲ ಯೂಸ್ ಆಗ್ತದೆ. ಅದರಿಂದ ಇದನ್ನು ತಗೊಂಬಂದು ನಾಟಿ ಮಾಡಿ ಈ ಥರ ಕಾಯಿ ಬಿಟ್ಟಿದೆ ಸರ್. ಇದು ಜ್ಯೂಸ್ ಆಗ್ತದೆ, ಕೀಲು ನೋವಿಗೆ ತುಂಬ ಇದೆ. ಜ್ಯೂಸ್ ಮಾಡಿಬಿಟ್ಟು ಕೀಲು ನೋವಿಗೆ ಕುಡಿದ್ರೆ ತುಂಬ ವಾಸಿ ಆಗ್ತದ ಅಂದ್ಬಿಟ್ಟು ತಂದು ನಾಟಿ ಮಾಡಿದ್ದೀರಿ ಸರ್. ಸರ್ ವರ್ಷನ ಗಿಡ ಸರ್ ಅಷ್ಟೇ. ಇಷ್ಟು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. ಇದನ್ನು ನಾವೇ ಓನಾಗಿ ಇದು ಮಾಡವ ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ರಿ ಸರ್, ಬೆಳೆಸ್ತಾ ಇದ್ರಿ. ತುಂಬ ಬೆಳವಣಿಗೆ ಇದೆ ಅಷ್ಟೇ ಸರ್. ಇಲ್ಲ ಸರ್, ಎಲ್ಲೂ ಬೆಳೆದಿಲ್ಲ, ನಾವೇ ಫಸ್ಟು ನಾವೇ ಹಾಕಿದ್ರಿ. 2 ಗಿಡ ನಾಟಿ ಮಾಡಿದ್ರಿ. ಈ ಥರ ಕಾಯಿ ಇದೆ ಸರ್, ಎಲ್ಲ ಬಂದಿದೆ ಈಗ. ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡ ಅಷ್ಟೇ. ಹಣ್ಣಾದಮೇಲೆ ಇದು ಇನ್ನೂ ದಪ್ಪಾಗ ಆಗ್ತದೆ ಸರ್ ಕಾಯಿ. ಆವಾಗ ಹಣ್ಣಾದಮೇಲೆ ಜ್ಯೂಸ್ ಮಾಡವ ಅಂತ ಅಂದ್ಬಿಟ್ಟು ನಾಟಿ ಮಾಡ್ತಾಯಿದ್ರಿ ಸರ್. ಮಾಡಿ ಪನ್ನೇರಳೆ ಅಂತ, ಅದರಲ್ಲಿ 2 ವೆರೈಟಿ ಇದೆ. ಇದು ತುಂಬ ಚೆನ್ನಾಗಿ ಕಾಯಿ ಬಿಡ್ತಿದೆ ಅಂತ ಅದರಿಂದನೂ ಇದು ವೆರೈಟಿ ಹಾಕಿದ್ರಿ. 3 ವರ್ಷದ ಗಿಡ ಇದು. 3 ವರ್ಷ ಆದಮೇಲೆ ಫಸಲು ಬರ್ತದ ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀರಿ ಸರ್. ಈ ಥರ ಎಲ್ಲ ಸಸಿಗಳನ್ನು ನಾಟಿ ಮಾಡ್ತಾಯಿದ್ದೀರಿ ಸರ್. ಈ ಡಿಫ್ರೆಂಟ್ ಏನು ತುಂಬ ಚೆನ್ನಾಗಿರ್ತದೆ ಇದು ಹಣ್ಣು ತಿನ್ನೋಕ್ಕೆ. ಅದರಿಂದ ಇದು ಇರಲಿ ಅಂತಂದ್ಬಿಟ್ಟು ನಾವು ಎಲ್ಲ ಓನಾಗಿ ತಗೊಂಬಂದು ನಾಟಿ ಮಾಡಿದ್ದೀರಿ ಅಷ್ಟೇ ಸರ್. ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ಸರ್ ಇದಕ್ಕೆ ಹಣ್ಣು. ಅದರಿಂದನೂ ತುಂಬ ಇಷ್ಟ ಇದು. ವೆರೈಟಿನೂ ಚೆನ್ನಾಗೈತೆ, ತುಂಬ ಜಾಸ್ತಿನೇ ಕಾಯಿ ಬಿಡ್ತದೆ ಸರ್. ಇದು ಗೊಂಚಲು ಕಾಯಿ ಬಿಡ್ತದೆ ಅಷ್ಟೇ ಸರ್. ಇದು 3 ವರ್ಷ 5 ಸರ್, ವರ್ಷನೂ ಕಾಯಿ ಬಿಡ್ತದೆ ಸರ್. ಇದು ವರ್ಷಕ್ಕೊಂದ್ಸರಿ ಕಾಯಿ ತುಂಬ ಚೆನ್ನಾಗಿರ್ತದೆ ಸರ್ ಇದು.